ಎಲ್ಲರಿಗೂ ನಮಸ್ಕಾರ. ಲರ್ನ್ ಇಂಗ್ಲೀಷ್ ವಿತ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಚಿಕ್ಕ ಸಂಭಾಷಣೆಯನ್ನು ಗಮನಿಸೋಣ. ನೋಡಿ, ಇಲ್ಲಿ ಮೊಮ್ಮಗ ಮತ್ತು ಅಜ್ಜಿಯ ನಡುವೆ ಒಂದು ಸಂಭಾಷಣೆ ಆಗ್ತಾ ಇದೆ. ಯಾವಾಗಲೂ ನಮಗೆ ಭಾಷೆಯನ್ನು ಕಲಿಬೇಕಾದ್ರೆ ಕೇವಲ ಪದಗಳು ಅಥವಾ ಕೇವಲ ವಾಕ್ಯಗಳು ತಲೆಗೆ ಹೋಗೋದಿಲ್ಲ. ಅಕಸ್ಮಾತ್ ಯಾವುದೋ ಒಂದು ಸಂಭಾಷಣೆಯ ರೂಪದಲ್ಲಿದ್ದರೆ ತುಂಬ ಸುಲಭ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ತಲೆಯಲ್ಲಿ ಅರಗಿಸ್ಕೊಳ್ಳೋದಕ್ಕೆ ಅಲ್ವಾ? ಸೊ ನೋಡಿ, ಮೊಮ್ಮಗ ಕೇಳ್ತಾ ಇದ್ದಾನೆ, ಗ್ರ್ಯಾಂಡ್ ಮಾ ವೇರ್ ಆರ್ ಯು, ಅಥವಾ ಗ್ರ್ಯಾನಿ ಅಂತ ಕೂಡ ಕರೀತಾರೆ ಇಂಗ್ಲೀಷ್ನಲ್ಲಿ. ಗ್ರ್ಯಾನಿ ವೇರ್ ಆರ್ ಯು ಅಂತ ಮೊಮ್ಮಗ ಕೇಳ್ದ. ಸೊ ಇಲ್ಲಿ ಮೊಮ್ಮಗನ ಹೆಸರನ್ನ ಸತೀಶ್ ಅಂತ ಕೊಟ್ಟಿದ್ದೇನೆ. ಸತೀಶ್, ಐ ಆಮ್ ಇನ್ ದ ರೂಮ್. ನಾನು ರೂಮ್ನಲ್ಲಿದ್ದೀನಿ. ಇಲ್ಲಿ ಒಂದು ಐ ಆಮು ಮತ್ತು ಇನ್ನು ತುಂಬ ಇಂಪಾರ್ಟೆಂಟು. ಆಮೇಲೆ ಮೊಮ್ಮಗ ಕೇಳ್ತಿದ್ದಾನೆ, ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಾ ಇದ್ದೀರಿ ಅಜ್ಜಿ? ಆ್ಯಂಡ್ ಅಜ್ಜಿ ಹೇಳ್ತಿದ್ದಾಳೆ, ಐ ಆಮ್ ಫೋಲ್ಡಿಂಗ್ ದ ಕ್ಲೋತ್ಸ್. ನಾನು ಬಟ್ಟೆಯನ್ನು ಮಡಿಸ್ತಾ ಇದ್ದೀನಿ ಕಂದ ಅಂತ ಹೇಳ್ತಿದ್ದಾಳೆ. ಮೊಮ್ಮಗ ಕೇಳ್ತಾನೆ, ಗ್ರ್ಯಾಂಡ್ ಮಾ ಐ ವಿಲ್ ಫೋಲ್ಡ್ ದೆಮ್. ನಾನು ಅವುಗಳನ್ನು ಮಡಿಸ್ತೇನೆ, ನಾನು ಬಟ್ಟೆ ಮಡಿಸ್ತೀನಿ. ಓಕೆ, ಯು ಡೋಂಟ್ ಫೋಲ್ಡ್ ದೆಮ್. ನೀವು ಅವುಗಳನ್ನು ಮಡಿಸಬೇಡಿ ಅಂತ ಹೇಳ್ತಿದ್ದಾನೆ. ಅಜ್ಜಿ ಹೇಳಿದ್ರು, ಓಕೆ ಸತೀಶ್, ಸರಿ ಕಂದ ಅಂತ ಹೇಳ್ತಿದ್ದಾರೆ. ಡಿಡ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? ಮೊಮ್ಮಗ ಕೇಳಿದ. ಅಜ್ಜಿ, ನಿಮ್ಮದು ಬ್ರೇಕ್ಫಾಸ್ಟ್ ಆಯಿತಾ? ಅಥವಾ ಅದನ್ನು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಕೂಡ ಕೇಳ್ಬೋದು. ಓಕೆ, ಅಜ್ಜಿ ಹೇಳಿದ್ರು, ನಾಟ್ ಎಟ್. ಏನು ನಾಟ್ ಎಟ್ ಅಂದರೆ ಇನ್ನೂ ಇಲ್ಲ ಅಂತ. ಮೊಮ್ಮಗ ಹೇಳ್ತಾನೆ, ಪ್ಲೀಸ್ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ಅಜ್ಜಿ, ದಯವಿಟ್ಟು ನೀವು ಹ್ಯಾವ್ ಅಂದರೆ ಇಲ್ಲಿ ತೆಗೆದುಕೊಳ್ಳಿ, ಸ್ವೀಕರಿಸಿ ಅಂತ ಕೂಡ ಆಗ್ತದೆ. ಅಂದರೆ ಬ್ರೇಕ್ಫಾಸ್ಟನ್ನು ತೆಗೆದುಕೊಳ್ಳಿ ಅಥವಾ ಬ್ರೇಕ್ಫಾಸ್ಟನ್ನ ಸ್ವೀಕರಿಸಿ ಅಂತ ಕೂಡ ಆಗುತ್ತೆ, ಅಥವಾ ಸೇವಿಸಿ ಅಂತ. ಹ್ಯಾವ್ಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಮೀನಿಂಗ್ ಇರ್ತದೆ. ಪ್ಲೀಸ್ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ಅಜ್ಜಿ ಹೇಳ್ತಿದ್ದಾರೆ, ಫೈನ್, ಐ ವಿಲ್ ಹ್ಯಾವ್ ಇಟ್. ಐ ವಿಲ್ ಹ್ಯಾವ್ ಇಟ್ ನೌ. ನಾನು ಈಗ ತಿಂತೇನೆ ಅಥವಾ ನಾನು ಈಗ ತಗೊಳ್ತೇನೆ ಅಂತ. ಮೊಮ್ಮಗ ಹೇಳ್ದ, ಶಲ್ ಐ ಮೇಕ್ ಹಾಟ್ ದೋಸಾ ಫಾರ್ ಯು? ನಾನು ನಿಮಗೆ ಬಿಸಿ ಬಿಸಿ ದೋಸೆ ಮಾಡಲಾ? ಅಜ್ಜಿ ಹೇಳಿದ್ರು, ಎಸ್ ಪ್ಲೀಸ್, ಖಂಡಿತ ಮಾಡಬೇಕಂದ. ಐ ಲೈಕ್ ಕ್ರಿಸ್ಪಿ ದೋಸಾ. ಅಂದರೆ ಏನು? ನನಗೆ ಗರಮ್ ಆಗಿ ದೋಸೆ ಇದ್ದರೆ ನನಗೆ ತುಂಬ ಇಷ್ಟ ಕಂದ ಅಂತ ಹೇಳಿದ್ರು. ಇದನ್ನು ನಾವು ಏನು ಮಾಡಬೇಕು, ನೀವು ಇನ್ನೊಂದು 2-3 ವಾಕ್ಯಗಳನ್ನು ಸೇರಿಸ್ಬಿಟ್ಟು ಅದನ್ನು ಇಂಪ್ರೂವೈಸೇಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಹೇಗೆ? ಈಗ ಅಜ್ಜಿ ಕೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಸತೀಶ್ ವೇರ್ ಆರ್ ಯು? ಅಜ್ಜಿ ಈಗ ರೂಮ್ನಲ್ಲಿ ಇದ್ದಾರೆ, ಅವನು ಕಿಚನ್ನಲ್ಲಿದ್ದಾನೆ. ಸೊ ಆವಾಗ ಅವನೇನು ಹೇಳಬೇಕು? ಗ್ರ್ಯಾಂಡ್ ಮಾ ಐ ಆಮ್ ಇನ್ ದ ಕಿಚನ್. ಐ ಆಮ್ ಇನ್ ದ ಕಿಚನ್. ಈಗ ಅಜ್ಜಿ ಕೇಳಬೇಕು, ಏನು ಮಾಡ್ತಾ ಇದೆಯಾ ಅಂತ. ವಾಟ್ ಆರ್ ಯು ಡೂಯಿಂಗ್? ಆವಾಗ ಇವನೇನು ಹೇಳಬೇಕು? ನಾನು ದೋಸೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಮೇಕಿಂಗ್ ದೋಸಾ. ಐ ಆಮ್ ಮೇಕಿಂಗ್ ದೋಸಾ. ನಾನು ದೋಸೆಯನ್ನು ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ದೋಸಾ ಅಂದರೆ ಅದು ರಾಂಗ್ ಆಗ್ತದೆ, ತಪ್ಪಾಗುತ್ತೆ. ಐ ಆಮ್ ಮೇಕಿಂಗ್ ದೋಸಾ. ಆಮೇಲೆ ಈಗ ಅಕಸ್ಮಾತ್ ಅಜ್ಜಿ ಕೇಳಬೇಕು ಅಂದರೆ ಚಟ್ನಿ ಇದೆಯಾ ಅಂತ ಅಜ್ಜಿ ಕೇಳ್ಬೋದು. ಡು ವಿ ಹ್ಯಾವ್ ಚಟ್ನಿ? ಚಟ್ನಿ ಇದೆಯಾ? ಅವನು ಇದೆ ಅನ್ನೋದಕ್ಕೆ ಎಸ್ ಗ್ರ್ಯಾಂಡ್ ಮಾ, ದೇರ್ ಈಸ್, ಇದೆ ಅನ್ನೋದಕ್ಕೆ. ಓಕೆ, ಸೊ ಯಾವ ಚಟ್ನಿ ಅಂತ ಕೇಳಬೇಕು. ಏನು ಮಾಡಬೇಕು? ವಿಚ್ ಚಟ್ನಿ? ಓಕೆ, ಅಜ್ಜಿ ಕೇಳಿದ್ರು. ಮೊಮ್ಮಗ ಹೇಳಬೇಕು ಎಂತ, ಅದು ಕೊಬ್ಬರಿ ಚಟ್ನಿ ಅಂತ. ಕೋಕೋನಟ್ ಚಟ್ನಿ. ಕೋಕೋನಟ್ ಚಟ್ನಿ, ಯಾ ವಿ ಹ್ಯಾವ್ ಕೋಕೋನಟ್ ಚಟ್ನಿ. ಆರ್ ಕೋಕೋನಟ್ ಚಟ್ನಿ, ದೇರ್ ಈಸ್ ಕೋಕೋನಟ್ ಚಟ್ನಿ ಅಂತ ಕೂಡ ಮಾಡ್ಬೋದು, ಇದೆ ಅಂತ ಅನ್ನೋದಕ್ಕೆ. ಹೌದಲ್ವಾ? ಇದೇ ಥರ ನೀವು ಚಿಕ್ಕ ಚಿಕ್ಕ ಪದಗಳನ್ನು ಹಾಕಿ ಇಂಪ್ರೂವೈಸ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಅಲ್ವಾ? ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.